ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಆಫ್ಟರ್ ಲಾಂಗ್ ಟೈಮ್ ಸಿಗತ್ತೀನಿ ಅಂತ ತಿಳ್ಕೊತೀನಿ. ಎದಕ್ಕಂತಂದ್ರೆ 90 ಡೇಸ್ ಚಾಲೆಂಜಿಂದ ಸ್ವಲ್ಪ ಬ್ರೇಕ್ ಆಗಿತ್ತು. ಆಲ್ರೆಡಿ 1 ಮಂತ್ ಗ್ಯಾಪ್ ಆಗಿದೆ. ಆಲ್ರೆಡಿ ಹೇಳ್ಬೇಕಂತಂದ್ರೆ ಎದಕ್ಕೆ ಗ್ಯಾಪ್ ಆಗಿತ್ತು ಅಂತಂದ್ರೆ ನಂದು ಜಿಮ್ ಹೋಗೋ ಮುಂದೆ ಏನಾಗಿತ್ತು ಅಂತಂದ್ರೆ ನಂದು 3rd ಸೆಮ್ ಫೈನಲ್ ಎಕ್ಸಾಮ್ಸ್ ಇತ್ತು MBAದು. ಸೊ ಕರಿಯರ್ ಕೂಡ ಮೇನ್ ಇಂಪಾರ್ಟೆಂಟ್ ಆಗ್ತೈತಿ. ಸೊ ಅದ್ರ ಸಂಬಂಧ ಸ್ವಲ್ಪ ಗ್ಯಾಪ್ ತೊಗೊಂಡಿನಿ ರೀ ನಾನು. ಅದಾದ ಕೂಡ ಏನಾಗಿತ್ತು ಅಂತಂದ್ರೆ ಸ್ವಲ್ಪ ಇವೆಂಟ್ಸ್ ಇತ್ತು ಕಾಲೇಜ್ ಒಳಗೆ. ಅದು ಮುಗಿಸ್ಕೊಂಡು ಎಲ್ಲ ಎಕ್ಸಾಮ್ಸ್ ಎಲ್ಲ ಮುಗಿದಿದೆ ಆಲ್ರೆಡಿ. ಇವಾಗ ಒಂದು 2 ವೀಕ್ಸ್ ಆಗಿತ್ತು. ಆಮೇಲೆ ಏನಂದ್ರೆ ಸ್ವಲ್ಪ ನಾನು ಗ್ಯಾಪ್ ತೊಗೊಂಡೆ, 1 ವೀಕ್ 2 ವೀಕ್ ಗ್ಯಾಪ್ ತೊಗೊಂಡಿನಿ. ಆಮೇಲೆ ಈಗ ಏನಂತಂದ್ರೆ ಚಾಲೆಂಜ್ ಅಂತ ಆಲ್ರೆಡಿ ಬ್ರೇಕ್ ಡೌನ್ ಆಗೈತಿ. ಬಟ್ ನನಗೆ ಭಾಳ ಮಂದಿ ಕೇಳತ್ತಿದ್ರೆ ಇಲ್ಲ ವ್ಲಾಗ್ಸ್ ಎಲ್ಲ ಬಂದ್ ಮಾಡಿ ಹಂಗೆ ಹಿಂಗೆ ಅಂತೇಳಿ. ಸೊ ಅದಕ್ಕೆ ನಾ ಏನು ಮಾಡ್ತೀನಿ ಅಂತಂದ್ರೆ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಆಮೇಲೆ ಏನಂತಂದ್ರೆ ವೆಯ್ಟ್ ಲಾಸ್ ಜರ್ನಿ ಮೇಲೆ ಫೋಕಸ್ ಮಾಡ್ತೀನಿ. ಅದೇ ಏಮ್ ಇಟ್ಕೊಂಡು ಮಾಡತ್ತೀನಿ ರೀ. ಬಟ್ ಇವಾಗ ಏನಂತಂದ್ರೆ ನಾನು ಇವಾಗ ನೆಕ್ಸ್ಟ್ ಡೈಲಿ ವ್ಲಾಗ್ಸ್ ಅಪ್ಡೇಟ್ ಮಾಡ್ತಾ ಇರ್ತೀನಿ ನಿಮಗೆ. ಇವಾಗಿಂದ ಸ್ಟಾರ್ಟ್ ಮಾಡ್ತೀನಿ ನಾನು. ಆಮೇಲೆ ಭಾಳ ಮಂದಿ ಮೋಟಿವೇಟ್ ಅಂದರು, ಭಾಳ ಮಂದಿ ಮಾಡ್ಯಾರ್ದಂಗೆ. ಸೊ ಅದೇ ಒಂದು ಇಂಟೆನ್ಷನ್ ತೊಗೊಂಡು ಅದೇ ಒಂದು ಫೋಕಸ್ ಇಟ್ಕೊಂಡು ಮಾಡ್ಬೇಕಂತ ಮಾಡಿ ನೋಡಿರಿ. ಇವಾಗ ನಂದು ಮೇನ್ ಮೋಟಿವೇಶನ್ ಏನಿರುತ್ತಂದ್ರೆ ಲೈಕ್ ಜರ್ನಿ ಒಳಗೆ ಏನಂತಂದ್ರೆ ಆಲ್ಮೋಸ್ಟ್ ಆಲ್ ಸ್ವಲ್ಪ ಹೆಲ್ತಿ ಇರಬೇಕು. ಸೊ ಫಿಟ್ ಆ್ಯಂಡ್ ಫೈನ್ ಇರಬೇಕು. ಸೊ ಆ ರೀಸನ್ಗೆ ನಾನು ಇವಾಗ ಒಂದು ಜರ್ನಿ ಸ್ಟಾರ್ಟ್ ಮಾಡ್ತೀನಿ. ಏನಂತಂದ್ರೆ ವೀಡಿಯೋಸು ಅಪ್ಲೋಡ್ ಮಾಡ್ತೀರ. ಮೀನ್ಸ್ ಭಾಳ ಸಪೋರ್ಟ್ ಸಿಕ್ಕಿತ್ತು ಕಾಲೇಜ್ ಒಳಗಿಂದ ಆತ, ಹೊರಗೆ ಔಟ್ಸೈಡ್ ಆತ. ಸೊ ಅದಕ್ಕೆ ನಾನು ಏನಂತಂದ್ರೆ ಇನ್ಮೇಲಿಂದ ಡೈಲಿ ವ್ಲಾಗ್ಸ್ ಮಾಡ್ತಾ ಇರ್ತೀನಿ, ಅಪ್ಡೇಟ್ ಕೊಡ್ತಾ ಇರ್ತೀನಿ ಏನು ಮಾಡ್ತೀನಿ ಅಂತೇಳಿ. ಆಮೇಲಿಂದ ವೀಕ್ಲಿ ವೆಯ್ಟ್ ಲಾಸ್ ಜರ್ನಿ ತೋರಿಸ್ತಿರ್ತೀನಿ. ಆಮೇಲೆ ಡೈಲಿ ಜಿಮ್ ಹೋಗ್ತೀನಿ. ನೆಕ್ಸ್ಟ್ ಈಗ ಜಿಮ್ ಜಾಯ್ನ್ ಆಗಿ 1 ಮಂತ್. ಸೊ ನೆಕ್ಸ್ಟ್ ವ್ಲಾಗ್ದಾಗ ಸಿಗೋಣಂತ್ರಿ. ಥ್ಯಾಂಕ್ ಯು. ಆಮೇಲೆ ಹಿಂಗೆ ಸಪೋರ್ಟ್ ಮಾಡ್ಕೊತೀರಿ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು. ನಮಸ್ತೆ.